ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಆರಾಮಿದ್ದೀವಿ, ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಬಂದುಬಿಟ್ಟು ಸೌತೆಕಾಯಿದು ಚಟ್ನಿ. ಏನು ಸಖತ್ತಾಗುತ್ತೆ ಗೊತ್ತಾ? ಈಗ ನೋಡಿರಿ, ಅದಕ್ಕೆ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಹುಣಸೆಹಣ್ಣು, ಉಪ್ಪು, ಜೀರಿಗೆ, ಬೆಲ್ಲ, ಬಿಳಿ ಎಳ್ಳು, 2 ಸೌತೆಕಾಯಿ ತೊಗೊಂಡಿದ್ದೀನಿ. ಈಗ ನಾನು ಎಳ್ಳು ಜೀರಿಗೆ ಸಪ್ರೇಟಾಗಿ ಹುರ್ಕೊತಾನೆ, ಅಂದರೆ ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳೋಣ ಅಂತ. ಸೌತೆಕಾಯಿ ಒಳಗಡೆ ಸಿಕ್ಕರೆ ಅದು ಅದ್ರ ಕೂಟ ಸಣ್ಣ ಆಗಲ್ಲ ಅಂತ ಒಂದು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಂಬಿಟ್ಟು ಆಮೇಲೆ ಮೆಣ್ಸಿನ್ಕಾಯಿ ಹಾಕ್ಕೊತಾನೆ. ಮೆಣ್ಸಿನ್ಕಾಯಿನೂ ಸ್ವಲ್ಪ ಬಿಸಿ ಮಾಡ್ಕೊತಾನೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ. ನಾನು ಇವು ಖಾರ ಇರ್ತಾವಲ್ವ, ಅದಕ್ಕೊಂದು 6 ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಮೆಣ್ಸಿನ್ಕಾಯಿ ಹುರ್ಕೊಂಬಿಟ್ಟು ಅದಕ್ಕೆ ಸೌತೆಕಾಯಿ ಹಾಕ್ಕೊಳ್ಳೋಣ. ಸಿಪ್ಪೆ ತೆಗೆದ್ಬಿಟ್ಟು ಸೌತೆಕಾಯ್ದು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಅದಕ್ಕೇ ಕರಿಬೇವು, ಕೊತ್ತಂಬರಿ, ಹುಣಸೆಹಣ್ಣು ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಅದೊಂದು ಸ್ವಲ್ಪ ಎಲ್ಲ ಬೆಂದರ್ಗತಿ ಆಗಬೇಕು. ನೋಡಿರಿ, ಬೆಂದೈತಲ್ವಾ? ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಒಂದು ಜಾರ್ ತೊಗೊಂಡು ಎಲ್ಲ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಅದು ಎಳ್ಳು ಜೀರಿಗೆ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಆಮೇಲೆ ಉಪ್ಪು, ಬೆಲ್ಲ ಅದನ್ನು ಹಾಕ್ಕೊತಾನೆ. ಹಾಕ್ಕೊಂಬಿಟ್ಟು ಸಣ್ಣಗೆ ರುಬ್ಕೊಂಬರೋಣ. ಈಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಉದ್ದಿನಬೇಳೆ ಕೆಂಪಗಾಗಬೇಕು, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಹಾಕ್ಕೊಂಬಿಟ್ಟು ಒಲೆ ಆಫ್ ಮಾಡೋಣ. ಮತ್ತೊಂದು ಸ್ವಲ್ಪ ಕರಿಬೇವು, ಹಿಂಗು ಮರ್ತಿದ್ದೆ, ಹಿಂಗೆ ಹಾಕ್ಕೊತಿದ್ದೀನಿ ನೋಡಿ. ಅರ್ಧ ಸ್ಪೂನ್ ಹಿಂಗೆ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಇದಕ್ಕೆ ರುಬ್ಬಿಕೊಂಡಿದ್ದೈತಲ್ವ ಅದನ್ನು ಹಾಕೋಣ. ನೀವು ಒಂದು ಸರಿ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದು ಸರಿ ಮಾಡಿ. ಅನ್ನ, ಚಪಾತಿ, ರೊಟ್ಟಿ ಎದಕ್ಕಾದ್ರೂ, ಇಡ್ಲಿ, ದೋಸೆ ಎದಕ್ಕಾದ್ರೂ ಹಚ್ಕೊಂಡು ತಿನ್ಬೋದು. ಸಖತ್ತಾಗೈತೆ. ನೀವು ಈ ಥರ ಮಾಡಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಯಾಗಿರ್ರಿ. ನಮಗೆ ಮಾತ್ರ ತುಂಬ ರುಚಿಯಾಗೈತೆ. ನೀವು ಒಂದು ಸರಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ.